ಹಲೋ ವಾಟ್ಸಪ್ ಗಾಯ್ಸ್, ಇವತ್ತು ನಾವು ಕುಂದಾಪುರಿಂದ ಕೆರಡಿಗೆ ಹೋಗತ್ತೀವಿ, ಶ್ರೀ ಕೇಶವನಾಥ ಟೆಂಪಲ್ಗೆ. ಈಗಾಗಲೇ 7:15 ಬಿಟ್ಟಿದ್ವಿ ನಾವು, ಮಂಗಳೂರು 7:15 ಬಿಟ್ಟಿದ್ವಿ. ಈಗ ಟೈಮು 9:17 ಆಗಿದೆ. ಈಗ ಕುಂದಾಪುರ ದಾಟಿ ಕೆರಡಿಗೆ ಹೋಗೋ ರೋಡಲ್ಲಿದ್ದೀವಿ. ಇನ್ನು 19 ಕಿಲೋಮೀಟರ್ಸ್ ಇದೆ ಹತ್ರ. ಈಗ ಏನಪ್ಪ ಅಂದರೆ ಇನ್ನೂ ಟಿಫನ್ ಮಾಡಿಲ್ಲ, ಏನಿಲ್ಲ, ಬೆಳಿಗ್ಗೆ ಎದ್ದು ಬಂದ್ಬಿಟ್ಟಿವಿ. ಇದ್ದಕ್ಕಿದ್ದಂಗೆ ನೆನ್ಸ್ಕೊಂಡು ಬಂದೀವಿ. ಮಸ್ತ್ ಇದೆ ಗಾಯ್ಸ್. ರೋಡ್ ಮಾತ್ರ ಬೆಂಕಿ. ರೋಡ್ ನೋಡ್ತಿರ್ಬೇಕು ನೀವು. ನೋಡ್ರಿ ಹೆಂಗಿದೆ ರೋಡ್. ಇಲ್ಲೇ ಇದು ಒಂದು ಮಸ್ತ್ ಪ್ಲೇಸ್ ಸಿಕ್ಕಿದೆ ಅಂತ ಹೇಳಿ ಇಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಬಂದೀವಿ. ಇದು ಮಸ್ತ್ ಇದೆ ನಿಜ ಹೇಳ್ಬೇಕಂದ್ರೆ ಪ್ಲೇಸ್. ಗಾಡಿ ನೋಡಿ, ಗಾಡಿ ತಂದ್ವಿ ನಾವು, ನಮ್ಮದು ಪ್ಲಾಟಿನ ಗಾಡಿ ತಂದೀವಿ. ಮಸ್ತ್ ಇದೆ ರೋಡ್ ಮಾತ್ರ ಮಸ್ತ್ ಗಾಯ್ಸ್. 1.5-2 ತಾಸಾಗಿ ಬಂದ್ಬಿಟ್ಟಿವಿ ಅಲ್ಲಿಂದ ಇಲ್ಲಿಗೆ. ನೇಚರ್ ಎಲ್ಲ ಬೆಂಕಿ ಇದೆ ನೋಡಿ. ಬನ್ನಿ ತೋರಿಸ್ತೀನಿ ಮುಂದೆ ಏನು ಮಾಡ್ತೀವಂತೆ. ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ಗಾಡಿ ಮಾತ್ರ ಮಸ್ತ್ ಆರಾಮಾಗಿ ಹೊಡಿಬೋದು. ಗಾಡಿ ನೀವು ಏನು ಟೆನ್ಷನ್ ಆಗಿ ಮಾಡೋದು ಬೇಕಾಗಿಲ್ಲ, ಆರಾಮಾಗಿ ಗಾಡಿ ಹೊಡ್ಕೊಂಡು. ಈಗ ಇಲ್ಲೇನೋ ಬರ್ತದೆ ಇಲ್ಲೇನೋ ಬಂದ್ಕೊಂಡು ನದಿ. ಗಾಯ್ಸ್ ಜಾಸ್ತಿ ನೀರೇನಿಲ್ಲ, ಯಾವ್ದೋ ನದಿ ಗಾಯ್ಸ್. ನದಿ ಹರಿತಿದೆ. ವಾ ವಾ ವಾ. ಏ ಮಸ್ತಲೇ, ಮಸ್ತ್ ಏನ್ ಮಸ್ತ್ ಐತ್ಲೆ. ಎಲ್ ಸಿಕ್ಕತ್ ಗಾಯ್ಸ್ ಇಂಥ ಪ್ಲೇಸ್, ಇಂಥ ರೋಡ್, ಇಂಥ ನೇಚರ್ ಎಲ್ ಸಿಕ್ಕತ್ ಹೇಳಿ ಕರ್ನಾಟಕದಾಗ ಬಿಟ್ಟು. ಕರಾವಳಿ ಅಂದ್ರೆ ಇದು. ಎಕ್ಸ್ಪ್ಲೋರ್ ಮಾಡ್ಬೇಕು ಗಾಯ್ಸ್. ಎಕ್ಸ್ಪ್ಲೋರ್ ಅಣ್ಣ. ಸ್ಕೂಲ್ ಹೊಂಟವ ಈಗ. ಇವತ್ತು ಏನಿದು, ಏನ್ರಿ ಇದು? ಕೇಶವನಾಥ ಟೆಂಪಲ್ 5 ಕಿಲೋಮೀಟರ್. ಹೆಂಗೆ ಬೇಕು ಇಲ್ಲಿ ನೋಡ್ಬೋದು. ಫುಲ್ ರಿಷಬ್ ಶೆಟ್ರ್ ಹಾವಳಿ ವ್ಯೂ ನೋಡ್ಬೋದು ಗಾಯ್ಸ್. ಸೈಕ್ ಉಂಟು ಇಲ್ಲಿ. ಶೇಡಬೇರು. ಇದು ಕೇಶವನಾಥ ದೇವಸ್ಥಾನ ಮೂಡುಗಲ್ಲು, 4 ಕಿಲೋಮೀಟರ್. ಹಿಂಗ ಎಸ್. ರೋಡ್ ನೋಡಿ ಮೇಲೆ ಹೋಗಕ್ಕೆ. ಕೇಶವನಾಥ ಟೆಂಪಲ್ ಬೋರ್ಡ್ ತೋರ್ಸಪ್ಪಿ. ಏನ್ ನೋಡಿ ಗಾಯ್ಸ್, ಹೋಗೋ ರೋಡ್ ಆಗ್ತಾ ಇದೆ. ಫುಲ್ ಆಫ್ ರೋಡಿಂಗ್ ಇದೆ. ಈಗ ಕರ್ಕೊಂಡು ಹೋಗ್ತೀನಿ ಬನ್ನಿ. ಆರಾಮಾಗಿ ಕಾಲ್ ಕೆಳಗಿಲ್ಲಾರ್ದಂಗ, ಕಾಲ್ ಕೆಳಗಿಡ್ಲಾರ್ದಂಗ ಹೆಂಗ್ ಹೋಗೋದಂತ ತೋರಿಸ್ತೀನಿ ನೋಡಿ ಗಾಯ್ಸ್. ನೋಡಿ ಗಾಯ್ಸ್, ಆಫ್ ರೋಡಿಂಗ್ ವಿತ್ ಫುಲ್ ಆಫ್ ರೋಡ್ ಐತ್ಲೆ. ಫುಲ್ ಆಫ್ ರೋಡ್ ಐತೆ. ಗೇರ್ ಯಾರು ಚೇಂಜ್ ಮಾಡೋರು? ಗೇರ್ ವಿತೌಟ್ ಗೇರ್ಲೆಸ್ ಚೇಂಜ್ ಮಾಡ್ತೀನಿ ನಾನು. ಕ್ಲಚ್. ಕ್ಲಚ್ ಕ್ಲಚ್ ಹಿಡಿಲಾರ್ದ ಗೇರ್ ಚೇಂಜ್ ಹಿಡ್ಕ. ಆಯ್ತು ನಿನ್ ಗೇರ್ ಚೇಂಜ್. ಬರೀ ಹಿಂಗೆ ಅಂತಾನೆ ಎಲ್ಲ ಉಲ್ಟಾ ಪಲ್ಟಾ ಮಾಡ್ತಾನೆ. ಓಯ್, ಬಟ್ ಕರ್ಕೊಂಡು ಹೋಗೋದಂತೂ ಸೇಫ್. ಈ ಆಫ್ ರೋಡಿಂಗ್ ಅದಿರೋ ಮಜಾನೇ ಬೇರೆ ಗಾಯ್ಸ್. ನೋಡಿ, ಆಫ್ ರೋಡಿಂಗ್ ಎಂಜಾಯ್ ಮಾಡ್ರಿ. ಇಂಥ ಪ್ಲೇಸ್ ಅಲ್ಲಿ ಒಂದು ಗುಡಿ ಇತ್ತಂತಾನು ನನಗೆ ಗೊತ್ತಿದ್ದಿಲ್ಲ. ಎಲ್ಲ ಶೆಟ್ರ್ ಮಹಿಮೆ. ಅಲ್ಲಿ ಕೆಳಗೆ ನೋಡಿ, ಕೆಳಗಡೆ ಎಷ್ಟು ಆಳ ಇದೆ. ಹೋಗ್ಲಿಕ್ಕೆ ಮನಸ್ಸುಂಟು, ಆದ್ರೆ ದಾರಿ ಮಾಡಿಕೊಡ್ಬೇಕಷ್ಟೇ. ನಾನು ಶಾಕ್ ಅಬ್ಜಾರೇ ಹೋಗ್ಬಿಡ್ತೈತಿ ಈ ಗಾಡಿ. ಬಟ್ ಆದ್ರೆ
ನೀ ನೀ ಎಂತ ಆಫ್ ರೋಡಿಂಗ್ ಗಾಡಿ ತಂದ್ರೆ ಸ್ಕಿಟ್ ಆಗ್ತಾವಿಲ್ಲ, ನಮ್ ಗಾಡಿ ಆಗಲ್ಲ. ಅದ್ ನಾನ್ ಕೊಡೋ ನನ್ ಗಾಡಿ ಕಾನ್ಫಿಡೆನ್ಸ್ ಅಲ್ಲ, ನನ್ ಗಾಡಿ ಕೊಡೋ ನನಗ್ ಕಾನ್ಫಿಡೆನ್ಸ್. ಸ್ವಲ್ಪ ಕ್ಲಚ್ ಲೂಸ್ ಮಾಡ್ಸ್ಕೊಂಡ್ ಬಂದೀನಿ ನಾನು ಊರಾಗೆಲ್ಲ ಹೊಡ್ಯಾಕ. ಬಟ್ ಇಲ್ಲಿ ನಡೆಯಂಗಿಲ್ಲ, ಅದು ಹೋಗಿ ಟೈಟ್ ಮಾಡಿಸ್ಬೇಕು ಕ್ಲಚ್. ನೋಡಿ ಇಷ್ಟ ಬಿಟ್ರೆ ಸಾಕು, ಕ್ಲಚ್ ಆಫ್ ಆಗ್ಬಿಡ್ತದೆ. ಇಷ್ಟೇ ಇರೋದು ಕ್ಲಚ್ ಇರೋದು. ಆ ಕಾರಿಂದ ಏನೇ ಹೋಗ್ತಾ ಇದೀವ ಅವಾಗಿಂದ. ನೋಡಿ ಕ್ಲಚ್ ಎಷ್ಟು ಲೂಸ್ ಇದೆ. 3ನೇ ಸತಿ ಗಾಡಿ ಆಫ್ ಆಗಿತ್ತು. ಆ ಕಾರ್ ಮುಂದೆ ಹೋಗ್ಬೋದು, ಬಟ್ ಇಂಟ್ರೆಸ್ಟ್ ಇಲ್ಲ. ಅವ್ರ ಜಾಗನೇ ಕೊಡಂಗಿಲ್ಲ. ಆ ಗಾಡಿ ಮುಂದೆ ಟೈರ್ ಎದ್ದೊಳಗತ್ತದ ಗಾಯ್ಸ್, ನಿಜ ಹೇಳಕತ್ತೀನಿ, ಟೈರ್ ಎದ್ದೊಳಗತ್ತ. ಅಣ್ಣ ಸ್ವಲ್ಪ ದಾರಿ ಮಾಡ್ಕೊಟ್ಬಿಡಿ ಅಣ್ಣ ಪ್ಲೀಸ್, ನಿಮಗ್ ಪುಣ್ಯ ಬರುತ್ತೆ. ಮಾಡಿ ಕೊಡಂಗಿಲ್ಲ, ಅವರಿಗೆ ಮನಸ್ಸಿಲ್ಲ. ಯಾಕೆ? ಅವ್ರೇನ್ ಫಸ್ಟ್ ಹೋಗಿ ಏನ್ ಮಾಡ್ತಾರ? ಆಹಾ ಅಣ್ಣ ಫುಲ್ ಸನ್ ರೂಫ್ ವ್ಯೂ ತಗೊಳಕತ್ತಾನ. ನಮ್ಮ ವ್ಯೂ ಎಲ್ಲ ಹಾಳು ಮಾಡಿ ಅವ್ರ ವ್ಯೂ ತಗೋತಾ ಇದ್ದಾರೆ. ಈಗ ಓವರ್ಟೇಕ್ ಶುರು ಆಗಿದೆ. ಏನು ನಿಜ, ನಾನು ಆಫ್ ರೋಡಿಂಗ್ ಎಷ್ಟು ಪರ್ಫೆಕ್ಟ್ ಆಗಿ ನೋಡಿಲ್ಲ. ಕಲ್ಲಿಗೆ ಹೋಗಿ ಗೊತ್ತೇನೆ. ತಡಿ ಅವ್ರ ಅಣ್ಣವ್ರು ನೋಡಿ ಬಳ್ಳಾರಿ ಗಾಡಿ ಅಂತ ಹೇಳಿ ಶಾಕ್ ಆದ್ರು. ಏನ್ ಅನ್ಕೊಂಡಿರಿ ಗಾಯ್ಸ್, ನಾವ್ ಎಲ್ಲಾ ಕಡೆ ಇರ್ತೀವಿ. ಏನ್ ಅನ್ಕೊಂಡಿರಿ ನಾವು? ಈಗ ಜಸ್ಟ್ ಮಿಸ್ ಕರ್ನಾಟಕ ಅಂದ್ರೆ ಏನ್ ಅನ್ಕೊಂಡಿರಿ ಗಾಯ್ಸ್? ಎಲ್ಲಾ ಕಡೆ. ಈಗ ಆಗಿದ್ ಬಗ್ಗೆ ಈಗ ಆಗಿದ್ದಂದ್ರು ಸೈಕ್ ಇಲ್ಲಿ ಬಂದು ಇಲ್ಲಿ ಎಗರ್ ಬಿಡ್ಬೇಕ ಗಾಡಿ ಹಿಂಗ್ ಮುಂದೆ, ಹಿಂಗ್ ಜಂಪ್ ಆಗಿ ಹಿಂಗ್ ಬಂದ್ಬಿಡುತ್ತ ಗಾಯ್ಸ್ ಸೈಡಿಗೆ. ಆ ಜಂಪ್ ಗಾಡಿಯಿಂದಲೇ ಏನ್ ಹಿಂದೆ ಅಣ್ಣ ಹಿಂದೆ ಕುಂತಾನ ಮಸ್ತ್. ಅದ್ರ ಹಂಗೆ ಮೇಂಟೈನ್ ಮಾಡ್ಕೊಂಡು ಹಂಗ ಈ ರೋಡಕ್ ಬಂದಿವಿ ನೋಡಿ ಗಾಯ್ಸ್. ನಿಜ, ನಾ ಹಿಂದೆ ತಿರುಗಿ ನೋಡಿದ್ರೆ, ಆಕ್ಚುಲಿ ಹಿಂದೆ ತಿರುಗಿ ನೋಡಿದ್ರೆ ಇಷ್ಟು ಹಿಂಗ ಡೌನ್ ಐತ್ ಅನ್ಸಂಗಿಲ್ಲ. ಹಿಂಗ್ ಹೋಗ್ತಿರ್ತೀವಲ್ಲ, ಮತ್ ಮುಂದೆ ಹೋಣ. ಇಲ್ಲಿ ಮ್ಯಾಪ್ ಅಲ್ಲಿ ನೋಡಿ ಗಾಯ್ಸ್, ಇನ್ನ ಎಷ್ಟೈತೆ ಅಂದ್ರೆ ಇಷ್ಟೈತೆ, ಇನ್ನ ಐತೆ ಸ್ವಲ್ಪ ಇರೋದು, ಜಾಸ್ತಿ ಏನ್ ದೂರ ಇಲ್ಲ. ಆಯ್ತಾ, ಬನ್ನಿ ನೋಡಿ, ಬನ್ನಿ ಹೋಗೋಣ. ತಡಿ, ಚೇತನಿಗೆ ಇಳಿಸಿ ನಾನು ಗಾಡಿ ಓಡಿಸಾಕತ್ತೀನಿ. ರೇಟ್ ತಡಿಬೇಕಲ್ಲ ಗಾಡಿ. ಬಂದ ಚೇತನ್ ಬರ್ಲಿ ಹೋಗೋಣ. ಮತ್ತೆ ಬರೋಣ. ಏನ್ ಮಸ್ತ್ ಐತೆ ಅಂದ್ರೆ ನೋಡಿ, ಇಲ್ಲಿ ಮರಗಳು ನೋಡಿ, ಮರಗಳು ಸಹ ಪಾಚಿ ಹಿಡ್ದೋಗಿದೆ ಇಲ್ಲಿ ನೋಡಿ. ಇಲ್ಲೆಲ್ಲ ಅದ್ರ ಮೇಲೆಲ್ಲ ನೀರ್ ಇರ್ಬಿಟ್ಟಿದೆ. ಈ ಬುಲೆಟ್ ಗಿಲೆಟ್ ಎಲ್ಲ ಹಾಕೊಂಡ್ ಬರ್ತಿದಾರೆ, ಬುಲೆಟ್ ಎಲ್ಲ ಹಾಕೊಂಡ್ ಬರ್ತಿದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನಾವು ನಮ್ಮ ಹುಲಿ ಪ್ಲಾಟಿನ ಹಾಕೊಂಡ್ ಬಂದೀವಿ. ಈಗ ನೆಕ್ಸ್ಟ್ ಇನ್ನ ಸ್ವಲ್ಪ ಇದೆ, ಇನ್ನೊಂದು 2 ಕಿಲೋಮೀಟರ್ ಅಷ್ಟೇ ಇದೆ. ಇನ್ನ 2 ಕಿಲೋಮೀಟರ್ ಇದೆ ಗೈಸ್. ಇದೆಲ್ಲ ಗಾಡಿ ಮಸ್ತ್ ಹಾಕೊಂಡ್ ಹೋಗೋದಾರ. ಇನ್ನ 2 ಕಿಲೋಮೀಟರ್ ಇದೆ, ಬನ್ನಿ ಹೋಗೋಣ. ಆಯ್ತಾ, ಮುಂದೆ ಸಿಗುವ ಗಾಯ್ಸ್. ಬುಲೆಟ್ ಗಾಡಿ ಎಲ್ಲ ಬರ್ತಾವೆ. ಎತ್ತು ಮ್ಯಾಲ, ದಾರಿ ಮಸ್ತ್ ಉಂಟು. ದಾರಿ ಮಾತ್ರ ಟೂರಿಸ್ಟ್ ಎಲ್ಲ ಬಂದಿದ್ದಾರೆ ಇವತ್ತು. ಟೂರಿಸ್ಟ್ ಪ್ಲೇಸ್ ಆಗ್ಬಿಡುತ್ತೆ ಗಾಯ್ಸ್ ಇದು ಫೈನಲಿ. ಟೂರಿಸ್ಟ್ ಪ್ಲೇಸ್ ಮುಂಚೆ ಇತ್ತ ಗೊತ್ತಿಲ್ಲ, ಈಗಂತೂ ಟೂರಿಸ್ಟ್ ಪ್ಲೇಸ್ ಆಯ್ತು. ಯೂಟ್ಯೂಬ್ ಅಲ್ಲಿ ಬಂದು ಅದು ಇದು ಎಲ್ಲ ಕಡೆ ಬಂದಾಗಿಂದ. ಇಲ್ಲಿ ನೋಡ್ತಾ ಇರ್ಬೋದು, ಗಾಡಿ ತಗೊಂಡು ಹೋಗ್ತಾ ಇದೀವಿ. ನನ್ ಮಡ್ಗಾಡು ಹುಚ್ಚು ಮಾಡ್ದಷ್ಟೇ, ಹುಚ್ಚು ಸೌಂಡ್ ಮಾಡಕತ್ತ. ಆರಾಮಾಗಿ ಹೋಗೋಣ ಬನ್ನಿ. ನಾವು ಮಾಡೋ ಸಾಹಸಗಳು ನೋಡಿದ್ರೆ ಜನ ಏನ್ ಅನ್ಕಂತಾರ, ಅನ್ಕೊಳ್ಳಿ ಬಿಡು. ಬಂತು ನೋಡಿ ಗಾಯ್ಸ್, ಇದೆ ಕೇಶವನಾಥ ಟೆಂಪಲ್. ಗಾಯ್ಸ್ ಇದೆ ನೋಡಿದ್ರಲ್ಲ, ಇದೇ ಕೇಶವನಾಥ ಟೆಂಪಲ್.
ನಾವು ಅಲ್ಲಿ ಮಂಗಳೂರಿಂದ ಬಂದ್ವಿ, ಫೈನಲಿ ರೀಚ್ ಆದ್ವಿ. ಮಸ್ತ್ ಕೆಳಗೆ ಮೀನು ಕಡೆ ಆಗತ್ತವ, ಮೀನು ಇದು ಕಚ್ಗಳಿಗೆ ಕೊಡ್ತಿದ್ದಾವೆ. ಮಸ್ತ್ ಇದೆ ಗಾಯ್ಸ್, ನಿಜ ಹೇಳ್ಬೇಕಂದ್ರೆ ಮಸ್ತ್ ಇದೆ. ನೋಡೋದು ಮೀನು ನೋಡಿ ಅಲ್ಲಿ. ರಾಶಿ ರಾಶಿ ಫೈನಲಿ ಬಂದ್ವಿ. ನನ್ನ ಕಾಲನ್ನ ಮುತ್ತಾಕೊಂಡವೆ ಫುಲ್ಲು. ಈ ಗುಹೆ ಒಳಗಡೆ ಇದೆ ಕೇಶವನಾಥ ಟೆಂಪಲ್, ನೋಡ್ತಿರ್ಬೋದು ಅಲ್ಲೇ. ಈಗ ತೋರಿಸಿದ್ನಲ್ಲ, ಮಸ್ತ್ ಇದೆ ಗಾಯ್ಸ್, ನಿಜ ಹೇಳ್ಬೇಕಂದ್ರೆ ಸೂಪರ್. ಇಲ್ಲಿ ಇಷ್ಟು ಈ ಥರ ಇದೆ ಅಂತ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ನಾವು. ಫಸ್ಟ್ ಹೊರಗಿಂದ ನೋಡಿದಾಗ ಹಿಂಗೆ ಅನಿಸ್ತಿಲ್ಲ ಫಸ್ಟ್ ಗುಹೆ ಇದೆ ಅಂತೇಳಿ. ಆಮೇಲೆ ಒಳಗೆ ಬಂದ್ವಲ್ಲ, ಗುಹೆ ಐತಂತ ಗೊತ್ತಾಯಿತು. ಇಲ್ಲಿ ನೋಡ್ತಾ ಇರ್ಬೋದು ಮೀನು ಮಸ್ತ್ ಇದಾವೆ ಗಾಯ್ಸ್. ಸಾಕು ಗಾಯ್ಸ್ ಇಲ್ಲಿ ನೋಡ್ತಿರ್ಬೋದು ಮೀನಿಗೆ, ಕಾಣ್ತಿರ್ಬೋದಲ್ಲ ಮೀನಿಗೆ ಕಾಲಿಗೆ ಬರ್ತವೆ ಗಾಯ್ಸ್, ಕಾಲಲ್ಲಿ ಆ ಕಡೆ ಉಂಟು ಜಿಗ್ಗಿ. ಈಗ ಇದು ನೋಡಿ ಕಾಣಿಸ್ತುಂಟ, ಮುಂದೆ ಹೋಗೋಣ ಬನ್ನಿ ಗಾಯ್ಸ್. ಅಣ್ಣ ದೊಡ್ಡ ಚುಮ್ಚುಮರಲ್ಲಿ ಕಾಲ ಬಂದ್ಬಿಡ್ತಾವ, ಅದೇ ಭಯ ಗೈಸ್. ಅದೇ ಇರೋದು ದೇವರು ಫುಲ್ ಕತ್ಲೆ ಇದೆ ಗೈಸ್, ಏನು ಕಾಣ್ತಾ ಇಲ್ಲ. ಇಲ್ಲಿ ಶಿವಲಿಂಗ ಇದೆ, ಶಿವಲಿಂಗ. ಇಲ್ಲಿ ಬಸವಣ್ಣ, ಇದೇ ಮೇನ್ ಟೆಂಪಲ್ ಕೇಶವ. ಪ್ಯಾಂಟ್ ಬೈದೋಯ್ತು ನೋಡಿ, ದೇವ್ರನ್ನ ನೋಡಿ. ಗಾಯ್ಸ್ ಇಲ್ಲಿ ನೋಡ್ಬೋದು, ಇದೇ ಕೇಶವನಾಥ ಟೆಂಪಲ್. ಈಗ ಜಸ್ಟ್ ಒಳಗೆ ಬಂದಿವಿ, ಇಲ್ಲಿ ನೋಡ್ತಿರ್ಬೋದು. ಎಷ್ಟು ರಿಷಬ್ ಶೆಟ್ಟರ್ ಗೈಸ್, ಇಲ್ಲಿಂದ ರಿಷಬ್ ಶೆಟ್ಟರ್ ಮನೆ ಬರೀ 4 ಕಿಲೋಮೀಟರ್ ಅಂತ. ಹೋಗಿ ನೋಡ್ಕೊಂಡು ತೋರಿಸ್ಕೊಂಡು ಬರ್ತೀನಿ ಬನ್ನಿ ಗಾಯ್ಸ್. ಎಲ್ಲ ಈಗ ನೀರಿನಿರ್ಲೆ ದೇವರಲ್ಲ ನೀರು ಗಾಯ್ಸ್, ಮಸ್ತ್ ಇದೆ ಗಾಯ್ಸ್. ಇಲ್ಲಿ ನೋಡಿ ನೀರು ಕಾಣುತ್ತಿದೆ. ಇಲ್ಲಿ ಈಗ ಕೇಶವನಾಥ ಟೆಂಪಲ್ ಇಲ್ಲಿ ಈ ಕಡೆ, ಮತ್ತು ಈ ಕಡೆ ವೀರಭದ್ರೇಶ್ವರ ದೇವರು. ನೋಡೋಣ ಬನ್ನಿ, ತೋರಿಸ್ತೀನಿ ಬನ್ನಿ. ಹಾಕಿದ್ರು ವೀರಭದ್ರೇಶ್ವರ ಸ್ವಾಮಿ. ನೋಡಿರಲ್ಲ ಗೈಸ್, ಇದೇ ಕೆರಡಿಯ ಕೇಶವನಾಥ ಟೆಂಪಲ್. ನೀವು ನೋಡಿರ್ಬೋದು. ರಿಷಬ್ ಶೆಟ್ಟರು ಮತ್ತು ಜೂನಿಯರ್ NTR ಅವರೆಲ್ಲ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗಿರೋದು ನೋಡ್ಬೋದು. ಇಲ್ಲಿ ಚೆನ್ನಾಗಿದೆ ನೋಡೋಕ್ಕೆ. ಹಾಂ ಚೆನ್ನಾಗಿದೆ ಆ್ಯಕ್ಚುಲಿ. ನಮ್ಮದು ಬಳ್ಳಾರಿ. ಹಾಂ ಎಲ್ಲ ಅಲ್ಲೇ. ನಾವಿಲ್ಲಿ ಮಂಗಳೂರಲ್ಲಿ ಓದ್ತಿದ್ದು. ಈಗ ಇಂಜಿನಿಯರಿಂಗ್. ಹಾಂ ಇದು ಸೇಮ್ ಕಾಲೇಜ್. ಇದು B.Tech ಮಾಡ್ತಿರೋದು. ಹಾಂ ಏನು ಹಾಸನಿಂದ. ಹಾಸನ ಅವರೆಲ್ಲ ಬೆಂಗಳೂರಲ್ಲಿ ಇದ್ದಾರಲ್ಲ. ಇಲ್ಲ ಬೆಂಗಳೂರು. ಎಲ್ಲ ಬೆಂಗಳೂರು. ರೇವಣ್ಣ ಚನ್ನಪಟ್ಟಣ. ಗೊತ್ತಾ ಬಲಿತೈತವ್ರಲ್ಲ ಪ್ರಜ್ವಲ್ ರೇವಣ್ಣ ಗೊತ್ತಾ? ಭಯಂಕರ. ಇಲ್ಲಿ ಏನದ ಅಂಕಲ್ ಮತ್ತೆ ಈಗ ಅವ್ರದ್ದು ರಾಜಭಾರ ಇಲ್ಲ ಅಷ್ಟೇ. ಈಗ ಅದೊಂದು ನ್ಯೂಸ್ ಆದ್ಮೇಲೆ ಇಲ್ಲಿ ಮತ್ತೆ ಏನುಂಟು ಇಲ್ಲಿ ಬೇರೆ ಪ್ಲೇಸಸ್? ಇಲ್ಲಿ ಹತ್ತಿರ ಕಮಲೇಶ್ವರ ಅಂತ ದೇವಸ್ಥಾನ ಚೆನ್ನಾಗಿದೆ, 12 ಕಿಲೋಮೀಟರ್ ಆಗಿದೆ. ಕಮಲೇಶ್ವರ ದೇವಿ ಟೆಂಪಲ್. ಇಲ್ಲಿಂದ ಜಸ್ಟ್ ನಿಮ್ಮ ಗಾಡಿ 200 ಮೀಟರ್ ಹೋದ್ಕೊಳ್ಳೋ 2 ಬೋರ್ಡ್ ಇದೆ. ಕಮಲೇಶ್ವರ ಮಾನಕಟ್ಟೆ, ಈಚೆಗೆ ಹೋದ್ರೆ ಮಾನಕಟ್ಟೆ ದೇವಸ್ಥಾನ ಸಿಗುತ್ತೆ. ಮಾನಕಟ್ಟೆ ಕೊಲ್ಲೂರು, ಮಾನಕಟ್ಟೆ 16. ಅದಕ್ಕಿಂತ ಮುಂದೆ ಕೊಲ್ಲೂರು ಮುಖಾಂಬಿ ದೇವ್ರು ಎಡಕ್ಕೆ ಹೋದ್ರೆ ಕೊಲ್ಲೂರು ಹತ್ರನೇ ಇಲ್ಲಿಂದ 30 ಕಿಲೋಮೀಟರ್ ಅಷ್ಟೇನಾ? ಮಾನಕಟ್ಟೆ ಕೊಲ್ಲೂರು ಇದೆ. ಒಳ್ಳೆ ನೋಡಿ, ಒಳ್ಳೆ ಪ್ರಾಯ ಹುಡುಗ ಒಳ್ಳೆ ಶಕ್ತಿ ಉಂಟು. ಅದಕ್ಕೆ ಹೋಗ್ತಿದ್ದೆ. ನೋಡಕತ್ತ ಅದೇ ಆಗಲ್ಲ ಈಗ ನೋಡಿ. ಅದಕ್ಕಿಂತ ಮೊದಲು ಪೂರ್ತಿ ನೋಡ್ಕೊಂಡ್ಬಿಟ್ಟೆ. ಕಡೆ ಹೆಂಡತಿನ ಕರ್ಕೊಂಡು ಕರ್ಕೊಂಡು ಅಷ್ಟೇ. ಅದೇ ಹೆಂಡತಿ ಕರ್ಕೊಂಡ್ ತೋರಿಸ್ಬೋದು. ಕರೆಕ್ಟ್ ನೋಡ್ಕೊಂಡಿವಿ ಅಲ್ಲ? ಅದೇ ಕರೆಕ್ಟ್. ನಾವು ಬರ್ತೇವೆ. ಹಾಂ ಸರ್, ಇಲ್ಲೇ ಇರ್ತೇವೆ ನಾವು. ಸರ್ ಬರ್ತೀವಿ ಅಂಕಲ್, ಥ್ಯಾಂಕ್ ಯು. ಎಸ್ ನೋಡಿದ್ರಲ್ಲ, ಅಂಕಲ್ ಭಾಳ ಹೆಲ್ಪ್ ಮಾಡಿದರು. ಇಲ್ಲಿ ಕೊಲ್ಲೂರು ಮೂಕಾಂಬಿಕೆ ಇಲ್ಲಿಂದ ಬರೀ 30 ಕಿಲೋಮೀಟರ್ಸ್ ಅಂತೆ.
ಕೊಲ್ಲೂರು ಮುಖಾಂಬಿಕೆ ನೋಡೋಣ, ಟೈಮ್ ಸಿಕ್ಕರೆ ಹೋಗೋಣ. ಈಗ ಇನ್ನೊಂದು ಏನು ಹೇಳಿದ್ರಲ್ಲ, ಶೆಟ್ರು ಮನೆಗೆ ಹೋಗಿ ಬರೋಣ ಫಸ್ಟ್ ರಿಷಬ್ ಶೆಟ್ರು ಮನೆಗೆ ನೋಡೋಣ. ಅಲ್ಲಿಂದ ಗೈಸ್ ಇಲ್ಲಿ ನೋಡ್ತಿದ್ರಲ್ಲ, ಈಗನೇ ಜಸ್ಟ್ ಹೊರಗೆ ಬಂದ್ವಿ. ಇದೇ ಕೇಶವನಾಥ ಟೆಂಪಲ್. ಇಲ್ಲಿ ಆಕಳ ಜೊತೆ ಆಟ ಆಡ್ತಿದ್ವಿ, ಚೆನ್ನಾಗಿದೆ. ಇವೇನು ನೀವು ಅಡಿಕೆ ಅಲ್ಲ? ಹಾಂ, ಅಡಿಕೆ. ಗೋಟ್ ಅಡಿಕೆ ಗೋಟು ಗೋಟು ಅಂತಾರೆ ಇವು. ಈಗ ಗೋಟು ಅಂತಾರಂತ ನೋಡಿ ಗೈಸ್, ಚೇತನಿಗೆ ಗೊತ್ತು. ನಮ್ಮ ಕಡೆ ಎಲ್ಲ ಅದೇ ಬಿಸ್ನೆಸ್ ಜಾಸ್ತಿಪ್ಪ. ಗೈಸ್ ಈಗ ಏನಾದರೂ ಟಿಫನ್ ಸ್ಪ್ರೈಟ್ ಕೊಡಿ, ಜ್ಯೂಸ್ ಏನಾದರೂ ಕುಡಿದು ಮತ್ತೆ ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ಹೋಗಿ ಅಂಕಲ್ ಕೇಳಿ ಎಲ್ಲಿದೆ ರಿಷಬ್ ಶೆಟ್ಟರ್ ಮನೆ? ರಿಷಬ್ ಶೆಟ್ಟಿಯವ್ರ ಮನೆ ಮುಂದೆ ಇದಕ್ಕೆ ಹೋದ್ರೆ ಸಿಗುತ್ತೆ. ಅಂಕಲ್ ಇಲ್ಲಿ ರಿಷಬ್ ಶೆಟ್ಟಿ ಅವ್ರ ಮನೆ ಎಲ್ಲಿದೆ? ಕೆರಡಲ್ಲ? ಇಲ್ಲಿಂದ ಹತ್ರ ಅಲ್ಲ? 5 ಕಿಲೋಮೀಟ್ರ್. ಈಗ ನಾನು ನೋಡಿದ್ರಲ್ಲ, ಈಗ ಜಸ್ಟ್ ಕೇಶವನಾಥ ಟೆಂಪಲ್ಗೆ ಹೋಗಿ ಮತ್ತೆ ಈಗ ಅಲ್ಲಿ ರಿಷಬ್ ಶೆಟ್ಟಿ ಅವ್ರ ಮನೆ, ಅವರ ಮನೆಗೆ ಹೋಗಿ ನೋಡಿ, ಹೊರಗಿಂದ ನೋಡಿ, ಒಳಗೆ ಬಿಡಂಗಿಲ್ಲ, ಹೊರಗಿಂದ ನೋಡಿ ಆಚೆಯಿಂದ ಸುಮ್ಮನೆ ಜಸ್ಟ್ ನೋಡ್ಕೊಂಡು ಹಂಗೆ ಹೋಗೋಣ ಬನ್ನಿ ಗಾಯ್ಸ್. ಮುಂದೆ ಎಲ್ಲಿಗೆ ಹೋಗ್ತೀವಿ ಏನಿಲ್ಲ ಇನ್ನೂ ಗೊತ್ತಿಲ್ಲ. ಗಾಡಿಯಲ್ಲಿ ಹೋಗ್ತಾ ಹೋಗ್ತಾ ಡಿಸೈಡ್ ಮಾಡ್ಕೊಂತ ಹಂಗೆ ಹೋಗ್ಬಿಡೋಣ ಬನ್ನಿ. ತೋರಿಸ್ತೀನಿ ನಿಮಗೆ. ಏನಿಲ್ಲ ಬ್ಯಾಗಲ್ಲಿ, ನಮ್ಮ ಬ್ಯಾಗಲ್ಲಿ ನೋಡಿರಿ 2 ರೈನ್ ಕೋಟು, ಕಸ ಸಕ್ಸಸ್ಫುಲಿ ಇನ್ಸರ್ಟೆಡ್. 2 ರೈನ್ ಕೋಟು, ಒಂದು ಪ್ಯಾಂಟು, ಅದೇ ರೈನ್ ಕೋಟ್ ಪ್ಯಾಂಟು, ಆಮೇಲೆ ಹೆಲ್ಮೆಟ್ಟು, ಆಮೇಲೆ ಏನಿದ್ರೆ ಒಂದು ಗ್ಯಾಜೆಟ್ಸ್ ನಮ್ಮದು, ಮೈಕ್ ಆಗಲಿ, ಪವರ್ ಬ್ಯಾಂಕ್ ಆಗಲಿ, ಚಾರ್ಜರು, ಅವು ಯಾಕಂದ್ರೆ ಮ್ಯಾಪಿಗೆ ಎಲ್ಲದಕ್ಕೆ ಬೇಕಾಗುತ್ತೆ. ತೆಗಿಪ್ಪ ಇಲ್ಲೊಂದು ಫೋಟೋ. ಅದಕ್ಕೆ ಗೈಸ್ ಈಗ ಜಸ್ಟ್ ಗಾಡಿ ಏರಿ ಮತ್ತು ಈಗ ರಿಷಬ್ ಶೆಟ್ಟಿ ಅವ್ರ ಮನೆ ಕಡೆ ಹೊಂಟೀವಿ. ಅಲ್ಲಿ ನೋಡೋಣ ಹೆಂಗಿದೆ ಅಂತೇಳಿ. ಅಲ್ಲಿ ಚೆನ್ನಾಗಿದ್ದರೆ ಹಂಗೆ ಸ್ವಲ್ಪ ನೋಡ್ಕೊಂಡು ಹಂಗೆ ನೆಕ್ಸ್ಟ್ ಪ್ಲೇಸ್ ಹೇಳ್ತೀನಿ. ಗೊತ್ತಿಲ್ಲ, ಎಕ್ಸೈಟೆಡ್ ಆಗಿದ್ದೀವಿ, ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. ಇಲ್ಲೇ ಹತ್ತಿರ ಭಾಳಷ್ಟು ಪ್ಲೇಸಸ್ ಇದಾವಂತೆ, ಒಂದೊಂದೇ ಪ್ಲೇಸಸ್ ನೋಡ್ಕೊಂಡು ಕವರ್ ಮಾಡೋಣ. ಹಂಗೆ ಕವರ್ ಮಾಡ್ಕೊಂಡು ಪ್ಲೇಸಸ್ ಇದಾವೆ, ನಿಜ ಆಗತ್ತೀವಿ. ನಾವು ಬೆಳಿಗ್ಗೆ ಬರ್ಬೋದಿತ್ತು, ಬಟ್ ಕರೆಕ್ಟ್ ಟೈಮಿಗೆ ಬಂದೀವಿ. ಹೇಳ್ಬೇಕಂದ್ರೆ ಬಂದಿರೋದೇನು ತಪ್ಪಿಲ್ಲ, ಕರೆಕ್ಟ್ ಟೈಮಿಗೆ ಬಂದೀವಿ. ಈಗ ಅಷ್ಟೇ ಟೈಮ್ ಎಷ್ಟಪ್ಪ ಅಂದರೆ, ಈಗ ಟೈಮು 10:44 ಟೈಮ್ ಆಗೈತೆ. 12 ಅನ್ನೋಷ್ಟೊಟ್ಟಿಗೆ ಕವರ್ ಮಾಡ್ಕೊಂಡು ನೆಕ್ಸ್ಟ್ ಪ್ಲೇಸಿಗೆ ರೀಚ್ ಆಗ್ಬೇಕು. ಬನ್ನಿ ತೋರಿಸ್ತೀನಿ ನಿಮಗೆ, ಆಯಿತಾ? ಸ್ಟೇ ಕನೆಕ್ಟೆಡ್ ಗೈಸ್, ನೋಡ್ತಾ ಇರಿ, ಎಂಜಾಯ್ ಮಾಡಿರಿ. ನೋಡೋಣ ಬನ್ನಿ ಗೈಸ್. ಇದೇ ನೋಡಿರಿ ಗೈಸ್ ರಿಷಬ್ ಶೆಟ್ಟಿ ಅವ್ರ ಮನೆ. ಆಯಿತು ಅಲ್ಲಿ ಇದೆಲ್ಲ ಏನು ಅಡಿಕೆ ಗೋಟು. ಗೈಸ್ ಈಗ ನಾವು ಮಾರಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದೀವಿ. ಈಗ ಕೊಲ್ಲೂರಿಗೆ ಹೋಗ್ತಿದ್ವಿ, ಹಂಗೆ ದಾರ್ಯಾಗ ಈ ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೋಗೋಣ ಬನ್ನಿ ಗೈಸ್, ತೋರಿಸ್ತೀನಿ. ಈಗ ಗುಡಿಗೆ ಹೋಗ್ತಾ ಇದ್ದೀವಿ ಗೈಸ್. ಗುಡಿಗೆ ಹೋಗಿ ತೋರಿಸ್ತೀನಿ ಬ್ರಹ್ಮಲಿಂಗೇಶ್ವರ ಗುಡಿ. ನಾನು ಏನು ಅಂದರೆ ಜಸ್ಟ್ ಈಗ ಅಲ್ಲಿ ಬೋರ್ಡ್ ನೋಡಿದೆ, ಅಷ್ಟೇನು ಇರೋದ ಬಿಡು ಎಲ್ಲರೂ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ನೋಡಿದ್ರೆ ಒಂಥರ ಇದು ಪ್ಲೇಸ್ ಇದೆ, ಚೆನ್ನಾಗಿದೆ. ನೋಡ್ಕೊಂಡು ಹೋಗೋಣ ಬನ್ನಿ ಗೈಸ್. ಸ್ಟಾರ್ಟ್ ಆಗೈತೆ ಗೈಸ್, ಈಗಷ್ಟೇ ಒಳಗೆ ಬನ್ನಿ ಗೈಸ್. ನೋಡಿ ಇಲ್ಲಿ ದೇವರು, ಚಿಕ್ಕಮ್ಮ ಮತ್ತು ಪರಮೇಶ್ವರಿ ದೇವರು. ಗೈಸ್ ಕೇಳಿಸ್ತೈತಾ? ಈಗಷ್ಟೇ ನಾವು ಜಸ್ಟ್ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿನ್ನೋಣ ಅಂತ ಬಂದ್ವಿ. ಮಸ್ತ್ ಗೈಸ್, ಇಲ್ಲೇ ಪ್ರಸಾದ ತಿಂದು ಹೋಗ್ಬಿಡ್ತೀವಿ, ಸುಮ್ಮನೆ ಹೊರಗೆ ಯಾಕೆ ಅಂತೇಳಿ ಇಲ್ಲೇ ಪ್ರಸಾದ ತಿನ್ನೋಕೆ ಬಂದ್ವಿ ಗೈಸ್. ನೋಡಿ ಪ್ರಸಾದ ತಿಂದು ಮುಂದೆ ಹೋಗೋದು. ಇಲ್ಲೆಲ್ಲ ಜನ ಕುಂತಿದ್ದಾರೆ, ಇಷ್ಟು ಫೆಸಿಲಿಟೀಸ್ ಇದೆ ನೋಡಿ. ಇಲ್ಲಿ ಟೇಬಲ್ ಚೇರ್ ಹಾಕಿ ಅವರೇ ಬಂದು ನೀಡ್ತಾರೆ ನಿಮಗೆ. ಮಸ್ತ್ ಇದೆ. ವಾಸನೆ ಆಗ್ಬಂತು ಅದು ಕೈಯಿಂದ ಏನಾಗಿತ್ತು? ಗೈಸ್ ಈಗ ನಾವು ಜಸ್ಟ್ ಊಟ ಮಾಡಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಊಟ ಮಾಡಿ ಬಂದ್ವಿ. ಈಗ ಮತ್ತೆ ನೆಕ್ಸ್ಟ್ ಕೊಲ್ಲೂರಿಗೆ ಪಯಣ, ಆಯಿತಾ? ಮಸ್ತ್ ಇತ್ತು ಗೈಸ್, ನಿಜ ಹೇಳ್ಬೇಕಂದ್ರೆ ಪವರ್ಫುಲ್ ದೇವರು. ಕರೆಕ್ಟ್ ಟೈಮಿಗೆ ಬಂದ್ವಿ. ನಮಗೆ ಗೊತ್ತಿದ್ದಿಲ್ಲ, ಚೇತನ್ ಅಂದ ಜಸ್ಟ್ ಹೋಗೋಣ ಅಂತೇಳಿ. ಮತ್ತು ಸುಮ್ಮನೆ ಹೋಗೋಣ ಅಂದ್ಕೊಂಡ್ಮೇಲೆ ಮತ್ತೆ ವಾಪಸ್ ಮಾತು ತಿರುಗಬಾರ್ದು, ಅದಕ್ಕೆ ಬಂದ್ಬಿಟ್ವಿ. ಹೋದ್ವಿ ನೋಡಿ, ಪ್ರಸಾದ ಸಿಕ್ತು ಮಸ್ತು, ಊಟ ಮಾಡಿದ್ವಿ, ಪ್ರಸಾದ ಇತ್ತು, ಊಟ ಮಾಡಿ ಬಂದ್ವಿ. ಈಗ ನೆಕ್ಸ್ಟ್ ಕೊಲ್ಲೂರಿಗೆ ಪಯಣ, ಬನ್ನಿ ಹೋಗೋಣ.
ಗಾಡಿಯಲ್ಲಿ ಪೆಟ್ರೋಲು ಸ್ವಲ್ಪ ಕಡಿಮೆ ಐತೆ. ಈಗ ಮೊಬೈಲ್ ಗೂಗಲ್ ಮ್ಯಾಪ್ಸಿಗೆ ಹಾಕೋದು. ಗೂಗಲ್ ಮ್ಯಾಪ್ಸ್ ಓಪನ್ ಮಾಡಿ ಒಂದು ಲಿಟ್ಟು ಸಿಗಿಸ್ಬಿಡ. ಇಲ್ಲಿ ಗೂಗಲ್ ಮ್ಯಾಪ್ಸ್ ಇಟ್ಟು ನೆಕ್ಸ್ಟು ಪೆಟ್ರೋಲ್ ಪಂಪ್ಸ್ ನಿಯರ್ ಮೀ ಹೌದಾ. ಸೊ ಗಾಯ್ಸ್, ಈಗ ಪೆಟ್ರೋಲ್ ಹಾಕಿಕೊಂಡು ಮತ್ತೆ ನಾವು ಪ್ರಯಾಣನ ಶುರು ಮಾಡಿದ್ದೀವಿ. ಈಗ ಫೈನಲ್ ಡೆಸ್ಟಿನೇಷನ್ ನೆಕ್ಸ್ಟ್ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ. ಕೊಲ್ಲೂರು ಮೂಕಾಂಬಿಕೆ ಹೋಗ್ತೀವಿ ಗೈಸ್. ರೋಡ್ ನೋಡ್ತಾ ಇರ್ಬೋದು, ಸ್ವಲ್ಪ ಕೆಟ್ಟದಾಗಿದೆ, ಬಟ್ ಓಕೆ. ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಓಕೆ ಅದು. ಅಲ್ಲಿ ಹೋಗಿದ್ವಲ್ಲ ಕೇಶವನಾಥ ಟೆಂಪಲಿಗೆ, ಅಲ್ಲಿ ಅಂತೂ ಫುಲ್ಲು ರಚ್ಚಾಗಿತ್ತು. ಇಲ್ಲಿ ಓಕೆ ಒಂದು ಮಾತು, ಅದು ಫುಲ್ಲು ಆಫ್ ರೋಡಿಂಗ್ ಇತ್ತು. ಇಲ್ಲಿ ಅಂದರೆ ಓಕೆ ಒಂದು ಮಾತು. ಸೊ ಗಾಯ್ಸ್, ಸೀದಾ ಕೊಲ್ಲೂರಲ್ಲಿ ಸಿಗುವ. ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಟೆಂಪಲ್ ಸಿಕ್ತು, ಅಲ್ಲಿ ಹೋಗಿ ಬರೋಣ ಬನ್ನಿ ಗೈಸ್. ಈಗಷ್ಟೇ ಜಸ್ಟ್ ಹೋಗಿ ವಾಪಸ್ ಹಿಂಗೆ ಕೊಲ್ಲೂರಿಗೆ ಹೋಗೋಣ ಬನ್ನಿ. ತೋರಿಸ್ತೀನಿ ಹೋಗೋಣ ಹಂಗೆ. ಅಮ್ಮ ಮಾತೆ ತಾಯಿ ದರ್ಶನ ಮಾಡ್ಕೊಂಬಂದಿವಿ. ಇದೇ ನೋಡಿ, ಆಗಲೇ ಹೇಳಿದ್ನಲ್ಲ ಪ್ರಸಾದ, ಇದು ಕೊಟ್ಟಿದ್ರು ಊಟ. ಬನ್ನಿ, ಈ ಪ್ರಸಾದ ಕೊಟ್ಟರು, ಈಗ ತೊಗೊಂಡು ಮತ್ತೆ ವಾಪಸ್ ಗಾಡಿ ಏರಿ ಮತ್ತು ಆ ಕಡೆ ಹೋಗೋಣ ಬನ್ನಿ ಕೊಲ್ಲೂರಿಗೆ ಮೂಕಾಂಬಿಕೆ ದರ್ಶನ. ಮಸ್ತ್ ಆ ಕಡೆ ನೋಡಿ, ನಿಜ ಇಷ್ಟು ಬರೀ ಕಾಡು ಪ್ರದೇಶ ಇದೆ ಅಲ್ಲ, ಆದರೂ ಇಷ್ಟು ಪವರ್ಫುಲ್ ಅಂತ ನಂಬಕ್ಕೆ ಆಗ್ತಿಲ್ಲ. ಎಲ್ಲ ಕಡೆ ಚೆನ್ನಾಗಿದೆ. ಕರೆಕ್ಟ್ ಎಂಟ್ರೆನ್ಸ್ ಕೊಲ್ಲೂರು ಬರುತ್ತಲ್ಲ, ಮುಂದೆ ಹೋಗಿ ಕೊಲ್ಲೂರು ಈ ಕಡೆ ಉಡುಪಿಯಿಂದ ಕುಂದಾಪುರದಿಂದ ಬಂದರೆ ಕಾಣ್ತದೆ. ಗೈಸ್, ಈಗ ಮತ್ತೆ ಪಯಣ ಕೊಲ್ಲೂರಿಗೆ. ಶನಿವಾರ ರಶ್ ಇರುತ್ತೆ ಸ್ವಲ್ಪ. ಆಗಲ್ಲ ಗಾಯ್ಸ್, ನೋಡಿ ಗಾಯ್ಸ್, ಇದೇ ಕೊಲ್ಲೂರಿಗೆ ಬಂದ್ವಿ ಫೈನಲಿ. ಗಾಡಿ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಜಾಗ ಸಿಗೋದು ಯಾವುದು ಪಾರ್ಕಿಂಗ್ ಸಿಗ್ತಾ ಇಲ್ಲ, ಎಲ್ಲ ಪೇ ಪಾರ್ಕಿಂಗ್ ಗಾಯ್ಸ್. ಎಂತ ಮಾಡುವುದು, ಗಾಡಿ ಪಾರ್ಕ್ ಮಾಡೋಕ್ಕೆ ಹೋಗ್ತೀವಿ, ಜಾಗ ಸಿಕ್ಕಿಲ್ಲ ನಮಗೆ. ಜಾಗ ಇಲ್ಲಿ ಹಾಕುದಾ? ಗೈಸ್, ಫೈನಲಿ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಬಂದಿವಿ. ಈಗ ಜಸ್ಟ್ ಕಾರ್ ಪಾರ್ಕ್ ಮಾಡಿ ಈಗ ಜಸ್ಟ್ ನಡ್ಕೊಂತ ನಾನು ಚೇತನು ನಡ್ಕೊಂತ ಹೊಂಟಿವಿ. ಅಲ್ಲಿದಲ್ಲ ಅದೇ ಗುಡಿ, ಇದೆಯಲ್ಲ ಇದು, ಇದರಿಂದ ಒಳಗಡೆ ಇದೆ. ಇಲ್ಲಿ ಲಾಸ್ಟ್ ಟೈಮ್ ಬಂದಿದ್ದೆ ಗೈಸ್, ನಾನು 12th ಎಕ್ಸಾಮ್ಗಿಂತ ಮುಂಚೆ ಬಂದಿದ್ದೆ. ಅದಾದಮೇಲೆ ಹೀಗೆ ಬರ್ತಿರೋದು. ಮಸ್ತ್ ಇದಲ್ಲ ಇದಲ್ಲ. ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಎಷ್ಟೊತ್ತು ಒದ್ದಾಡಿದ್ವಿ, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಒದ್ದಾಡಿದ್ವಿ. ಆಮೇಲೆ ಲಾಸ್ಟಿಗೆ ಸಿಕ್ಕಿತ್ತು ಗಾಡಿ ಪಾರ್ಕಿಂಗು. ಈಗ ಏನು ತಿಂದಿದ್ದಿಲ್ಲ ಒಂದ್ಸತಿ ಈ ಹೋಟ್ಲಾಗ ಊಟ ಮಾಡಿದ್ವಿ ನಾವು ಲಾಸ್ಟ್ ಟೈಮ್ ಬಂದಾಗ. ಟಿಫನ್ ಮಾಡಿದ್ವಿ ಇಲ್ಲಿ. ನೆನಪಿದ್ರೆ ಇಲ್ಲಿ ಯಾರಾದರೂ ನೆನಪಿದ್ರೆ ನಮ್ಮ ರಿಲೇಟಿವ್ಸು ನೋಡೋರು ನೆನಪು ಮಾಡ್ಕೊಳ್ರಿ. ಇವಾಗೇ ಅಲ್ಲ, ಇಲ್ಲೇ ಅಲ್ಲ ಬಂದಿದ್ದು ನಾವು ಲಾಸ್ಟ್ ಇಯರ್. ಇಲ್ಲಿ ಸೆಟ್ ಹಾಕಿದ್ರು ಒಂದು ಲಾಸ್ಟ್ ಟೈಮ್ ಬಂದಾಗ, ಸೀರಿಯಲ್ ಶೂಟಿಂಗಿಂದ ಸೆಟ್ ಇತ್ತು ಗೈಸ್. ಇಲ್ಲಿ ಬಂದಿದ್ವಿ. ಈಗ ಹಿಂಗೆ ಒಳಗೆ ಹೋಗೋದು, ಹಿಂಗನೂ ಹೋಗ್ಬೋದು ಹಿಂಗನೂ ಹೋಗ್ಬೋದು. ಅದು ವೆಯ್ಟ್ ಡೈನಿಂಗ್ ಹಾಲ್ ಅಂತೆ. ಇಲ್ಲಿ ಇಲ್ಲಿ ಚಪ್ಪಲಿ ಬಿಟ್ಟು ಗಾಯ್ಸ್ ನೆಕ್ಸ್ಟ್ ಹೋಗೋಣ ಒಳಗಡೆ, ತೋರಿಸ್ತೀನಿ ಗುಡಿ. ಇಲ್ಲಿ ನೋಡಿ, ಇಲ್ಲಿರೋದು ನದಿ. ಈ ಥರ ಏನಿದು ನದಿನಾ?
ಕೈಂಡ್ ಆಫ್ ನದಿ. ಹಾಂ, ಮಳೆಗಾಲದಲ್ಲಿ ತುಂಬಿ ನದಿ ಹರಿಗಳಿಗೆ ತುಂಬಿ ಹರಿಗಳು ನದಿಗಳು. ಮಸ್ತ್ ತಣ್ಣಗ. ಫಸ್ಟ್ ನಾನು ಚಸ್ಮಾ ಬಿಚ್ಚಿ ಕಣ್ಣು ಮುಖ ಸಿಂಪಲ್ ಮೇನು. ಮುಂದೆ ಅಂಗಡಿಯಿಂದ ಬರೋಣ ಬನ್ನಿ. ಇದೇ ಎಂಟ್ರೆನ್ಸ್, ಇಲ್ಲಿದಲ್ಲ ಇದೇ ಗಾಯ್ಸ್ ಎಂಟ್ರೆನ್ಸು. ಈಗ ಅಲ್ಲೋಗಿ ತೋರಿಸಿ ಬನ್ನಿ. ಬ್ಲಾಗು ಮಾಡೋದು ಎಷ್ಟು ಈಸಿ ಅಲ್ಲ, ಆದರೂ ಮಾಡಾಕತ್ತೀವಿ. ಯಾಕಂದರೆ ಜನ ಎಲ್ಲ ನೋಡಕತ್ತಾರೆ ಗಾಯ್ಸ್. ನಮ್ಮನ್ನ ನೋಡಿದರೆ ಪರವಾಗಿಲ್ಲ, ಅದರದ್ದಲ್ಲ ನನಗೆ ಹಿಂಸೆ. ಏನದು ಮುಜುಗರ ಅಂತೇನಿಲ್ಲ, ಅಭ್ಯಾಸ ಆಗ್ಬಿಟ್ಟೈತೆ ಈಗ. ಯಾರಾದರೂ ನೋಡಲಿ ಯಾರಾದರೂ ಬಿಡಲಿ, ನಮ್ಮ ಪಡಿ ನಾವು ವ್ಲಾಗ್ ಮಾಡ್ಕೊಂತಿರೋದೇ. ಈಗ ಎಂಟ್ರಿಗೆ ಈ ಕಡೆ ಎಷ್ಟೊತ್ತಿಗೆ ಎಂಟ್ರಿ ಕೇಳು. ಹಲೋ, ವಾಚ್ಮ್ಯಾನ್ ಇದಲ್ಲ, ವಾಚ್ಮ್ಯಾನ್ ಕೇಳ್ಕೊಂಬ. ಹಾಂ, 3 ಗಂಟೆಗೆ ಅಂತ ಓಪನ್, ಈಗ 2 ಗಂಟೆ. ಎಂತ ಮಾಡೋದು? ಕಾಯಮ್ಮ, ಟೈಮ್ ಇಲ್ಲ. ಬಂದೀವಿ ಕಾಯ್ಬೇಕು ಮತ್ತೆ. ಗೈಸ್ ಎಂತ ಕೆಲಸ ಆಯ್ತು ನೋಡಿ. ಹೆಂಗೆ ಬಿಡ್ತಾರೆ ಇಲ್ಲ. ಇಲ್ಲಿ ಜನ ನೋಡಿದ್ರೆ ನಿಂತವ್ರೆ, ನಾವು ಇಲ್ಲಿ ಕುಂತೀವಿ. ಈಗ ಏನು ಮಾಡೋದು ಅರ್ಥ ಆಗೋದು. ಮತ್ತೆ ಹೆಂಗೆ ಮುಗಿಸ್ಕೊಂಡು ಹೋಗೋಣ. ಬೈಂದೂರು ಇಲ್ಲಿ ರಶ್ ಆಗತ್ತೆ, ಮತ್ತು ಲೈನ್ ಇರ್ತದೆ ದೊಡ್ಡದು. ಹ್ಞೂಣ್ಣ, ಸಾಟರ್ಡೆ ಬೇರೆ ಸಾಯಂಕಾಲ ಜಗ್ಗಿ ಎಷ್ಟು ಜನ ಬರ್ತಾರೆ. ಫುಲ್ ಓಪನ್ನೇ ಬಿಟ್ಟಿದ್ದಾರೋ ಅವಾಗ್ಲಿಂದ. ಇದೈತಲ್ಲ ಲೈನ್, ಇದು ಕ್ಲೋಸ್ ಮಾಡ್ತಾರ ಅಲ್ಲಿವರೆಗೆ. ಗೈಸ್ ಈಗಷ್ಟೇ ಕುತ್ಕೊಂಡು ಸುಮ್ಮನೆ, ಇನ್ನೂ ಗೇಟ್ ಓಪನ್ ಮಾಡಿಲ್ಲ, ಅದಕ್ಕೆ ಸುಮ್ಮನೆ ಕುಂತೀವಿ. ಈ ಚೇತನ್ ನೋಡ್ತಿರ್ಬೋದು, ಮಲ್ಕೊಂಬಿಟ್ಟಾನಾಗಲೇ ನನ್ನ ಮೇಲೆ, ಸಾಕಾಗ್ಬಿಟ್ಟೈತೆ. ಈಗ ಟೈಮು 2:27 ಆಗಿದೆ. 2:27 ಆಗಿದೆ ಟೈಮು. 3 o'clock ಓಪನ್ ಮಾಡ್ತಾರಂತೆ. ಇನ್ನು ಅರ್ಧ ಗಂಟೆ ಕಾಯಬೇಕು. ನೋಡೋಣ, ಕಾಯ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಕುಂತೀವಿ ಈಗ. ಮ್ಯಾಲೆ ನಿಂದ್ರಕ್ಕಂತ ಎಷ್ಟೊತ್ತು ನಿಂದ್ರಕ್ಕಾಗಲಿಲ್ಲ, ಅದಕ್ಕೆ ಕೆಳಗೆ ಕುಂತ್ಬಿಟ್ಟಿವಿ. ಇವನಂತರ ಮಲ್ಕೊಂಡೇ ಬಿಟ್ಟ ನೀನು. ಈಗ ಓಪನ್ ಮಾಡಿದ್ಮೇಲೆ ಹೋಗೋದು ಮತ್ತೆ ವಾಪಸ್. ಇನ್ನೂ ಗೇಟ್ ಓಪನ್ ಮಾಡಿಲ್ಲ, ಅಲ್ಲಿದೆ ಗೇಟು, ಇನ್ನೂ ಗೇಟ್ ಓಪನ್ ಮಾಡಿಲ್ಲ, ಅದಕ್ಕೆ ಸುಮ್ಮನೆ ಕುಂತೀವಿ ಎಲ್ಲರೂ. ನೋಡ್ತಾರೆ ಜನ ಎಲ್ಲ ನಿಂತಾರೆ. ದರ್ಶನ ಆಯಿತು ನಮ್ಮದು, ಮಸ್ತ್ ಆಯಿತು ದರ್ಶನ. ಈಗ ಕಾದಿದ್ದಕ್ಕೂ ಸಾರ್ಥಕ ಆಯಿತು. 1 ತಾಸು ಕಾದ್ವಿ. 1 ತಾಸು ಕಾದಾದ್ಮೇಲೆ ಮತ್ತೆ ವಾಪಸ್ ಬಂದ್ವಿ. ಈಗ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದೀವಿ ನಾನು ಚೇತನ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ನೋಡೋಣ, ಅಲ್ಲಿ ಹೊರಗೆ 1-2 ದೇವಸ್ಥಾನ ಇದ್ದಾವೆ, ಅವೆರಡು ದೇವಸ್ಥಾನಕ್ಕೆ ನೋಡಿಕೊಂಡು ಮತ್ತೆ ವಾಪಸ್ ಹೋಗೋದಷ್ಟೇ. ನೋಡಿ, ಇದೇ ದೇವಸ್ಥಾನ, ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ನೋಡ್ಬೋದು. ಚೆನ್ನಾಗಿದೆ ಗೈಸ್, ನಿಜ ಹೇಳ್ಬೇಕಂದ್ರೆ ಮಸ್ತಿದೆ. ಸೆಕೆಂಡ್ ಟೈಮ್ ಬಂದು ಈ ಸತಿ ಚೆನ್ನಾಗಿ ನೀಟಾಗಿ ನೋಡಿ, ಎಷ್ಟೊತ್ತು ವೇಟ್ ಮಾಡಿ ದೇವ್ರ ಮುಂದೆ ನಿಂತ್ಕೊಂಡು ನೋಡಿ ಸ್ಯಾಟಿಸ್ಫೈಡ್ ಗೈಸ್. ಚೆನ್ನಾಗಿತ್ತು. ಬಲ್ಲಿ ಒಂದು ಫೋಟೋ ತಗೊಂಡು ನಿಮಗೆ. ಸೊ ಗೈಸ್ ನೋಡ್ಬೋದು, ವಿಜಯ್ ಅಣ್ಣನ ಫೋಟೋ ತೆಗಿಯೋಕ್ಕೆ ಫೋಟೋ ತೆಗಿತಾವನೆ. ನೀವು ಹತ್ರ ಬಂದಿಲ್ಲ ಅಣ್ಣ, ಕ್ಲೀನಾಗಿ ತೆಗಿಯೋಣ. ಅಷ್ಟೇ ರೀ. ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸ್? ಬೆಂಕಿ ಗೈಸ್, ಅನ್ಎಕ್ಸ್ಪೆಕ್ಟೆಡ್. ಅನ್ಎಕ್ಸ್ಪೆಕ್ಟೆಡ್ ಗೈಸ್. ಈಗ ಮತ್ತೆ ಮಂಗಳೂರು ಸೈಡ್ ಹೋಗ್ತೀವಿ. ನೋಡೋಣ, ಅಲ್ಲಿ ದಾರಿಯಲ್ಲಿ ನಮ್ಮ ಸಾತ್ವಿಕ್ ಸಿಕ್ಕರೆ ಬೈಂದೂರಿಗೆ ಹೋಗಿ ಹಂಗೆ ಹೋಗಿ ವಾಪಸ್ ಮತ್ತೆ ನೆಕ್ಸ್ಟ್ ಮಂಗಳೂರಿಗೆ ಹೋಗೋಣ. ಈಗ ಸೋಡಾ ಕುಡಿಯೋಕೆ ಬಂದೀವಿ ನೋಡಿ, ಸೋಡಾ ಕುಡ್ದು ಹೋಗೋಣ ಬನ್ನಿ. ನಮ್ಮ ಮಸಾಲ ಸೋಡೆ ನಮ್ಮದು. ಅಲ್ಲಿ ಇದಕ್ಕೆ ಹೋಗ್ತೀವಿ ರಂಗ. ಚೀಸ್ ಮಚ್ಚ. Guys, finally reached Baindur Someshwara beach. Right now, see there's a house there, and ಇದೇನೋ ಸೋಮೇಶ್ವರ ಫುಡ್ ಪಾತ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗೈಸ್ ಇಲ್ಲಿ. ನಿಜ ಹಿಂಗೆ ಮಂಗಳೂರಾಗೂ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ.
ಇಲ್ಲಿ ಮುಂದೆ ಬೀಚ್, ಫಸ್ಟ್ ಬೀಚಿಗೆ ಹೋಗ್ಬರಮ್ಮಲ್ಲಿ. ಫಸ್ಟ್ ಬೀಚಿಗೆ ಹೋಗೋಣ ಬನ್ನಿ ಗಾಯ್ಸ್. ಹಾ ಏನು ಸ್ವರ್ಗ ಇದು. ಹಿಂಗೆ ಮಂಗಳೂರಾಗ ಮಾಡ್ಬೇಕಂತೇಳಿ ವಿನಂತಿ. ಈಗೆಲ್ಲ ಸ್ವಿಮ್ಮಿಂಗ್ ಮಾಡೋದಿಲ್ಲ ಈಗ ಗಾಯ್ಸ್. ಇಲ್ಲಿ ನೋಡ್ಬೋದು ಶೆಲ್ಸ್ ಇದಾವೆ, ಶೆಲ್ಸ್ ನೋಡಿ, ಶೆಲ್ಸ್ ಇದಾವೆ ಇಲ್ಲಿ. ಅಲ್ಲಿದ್ದಾರೆ ನೋಡಿ ಯಾರವರು, ವಾಚ್ಮ್ಯಾನ್, ಸೇಫ್ ಗಾರ್ಡ್ ಇದ್ದಾರೆ ಅಲ್ಲಿ. ಸ್ವಿಮ್ಮಿಂಗ್ ಮಾಡೋಕೆ ಬಿಡಲ್ಲ ಆ್ಯಕ್ಚುಲಿ ಇಲ್ಲಿ. ಅಂದರೆ ಇಲ್ಲೇ ಇಷ್ಟು ಫ್ಲಾಟ್ ಇದಾವಲ್ಲ ನೀರು. ಹಾಂ ನೋಡಿ ಗಾಯ್ಸ್, ಇಷ್ಟು ಫ್ಲಾಟ್ ನೋಡಿಲ್ಲ ಮಂಗಳೂರಾಗಂತೂ ಇಷ್ಟು ಫ್ಲಾಟ್ ಇರಲ್ಲ ನೀರು ಯಾವಾಗಲೂ. ಈ ಡಿಸೈನ್ ನೋಡಿ ಅದು ಚೆನ್ನಾಗಿದೆ. 2 ಜೋಡಿ ಕೊಡು ಲೇ. ಯಾವ ಡಿಸೈನ್ ಇವು? ಹಿಂಗೆ ಹೆಂಗೆ ಫಾರ್ಮ್ ಆಗ್ತೇವೇನಲ್ಲ. ನಮ್ಗೆ ಇನ್ಫಾರ್ಮರ್ ಸಾತ್ವಿಕ್ ಬರ್ತಿದ್ದಾನ, ಅವ್ನು ಹೇಳ್ಕೊಡ್ತಾನೆ ಇದ್ರ ಬಗ್ಗೆ. ಕಿಲೋಳೆ ನೋಡಿ ಗಾಯ್ಸ್, ಇಷ್ಟು ಆರ್ಸಿನಿ. ಇವೆಲ್ಲ ಡಿಸೈನ್ ಇದಾವ. ಇದು ಒಂಥರ ನಾಳೆ ಗಿಫ್ಟ್ ಮಾಡಮ್ ಇದು. ಹೌದ್ಲೇ, ಒಳ್ಳೆ ಐಡಿಯಾ ಕೊಟ್ಟು. ಇಲ್ಲೋಳೆ ಇದು ನೋಡು, ಇದು ವಿಚಿತ್ರ. ಇದು ಉಲ್ಟಾ ಅಂಟ್ಕೊಂಡೈತೆ ಗಾಯ್ಸ್ ನೋಡಿ. ಇದು ಅಂಟ್ಕೊಂಡು ಮತ್ತೆ ಅಣ್ಣಗ ಹುಷಾರಿದ್ದಿಲ್ಲ ಗಾಯ್ಸ್. ಸಾತ್ವಿಕ್ ಅಣ್ಣ ಹುಷಾರಿದ್ದಿಲ್ಲ. ಹುಷಾರಾಗ್ಬಿಟ್ಟೇನು ಆಗಲೇ ಹುಷಾರಾದಲ್ಲಿ. ಅಲ್ಲ ನಾ ಊರಿಗೆ ಬಂದ್ರೆ ಕಾಯ್ದೆ ತಪ್ತೀನಿಲೇ. ನಾ ಊರಿಗೆ ಬಂದ್ರೆ ಕಾಯ್ದೆ ಬೀಳ್ತೀನಿ. ಮಸ್ತ್ ಉಂಟ್ಲೆ ಮಂಗಳೂರಲ್ಲಿ ಇಂಥ ಸ್ಪಾಟ್ ಸಿಗಂಗಿಲ್ಲ. ಮಂಗಳೂರಾಗ ಇಲ್ಲೇ ಇಲ್ಲ. ಇದೆ ಮೇನ್ ಹೈವೇ ತಾನೆ. 9 ಗಂಟೆ ಒಳಗೆ ಇರ್ತೀರಿ ನೋಡಿ. ಆರಾಮ್ ಸುತ್ತಾಡ್ಕೊಂಡು 7 ಗಂಟೆಗೆಲ್ಲ ಇರಂಗ್ ಪ್ಲಾನ್ ಇರ್ತದೆ ಒಂದು. ಆರಾಮ್ ಹೋಗ್ಬೋದು ಕಣ, ಮಂಗಳೂರೇನು ದೂರ ಏನೋ ಇಲ್ಲಿಂದ. ಐತದಪ್ಪ 120ನಾ. ಅದು ನಿಮ್ಮ ಹತ್ರ ಬೈಕ್ ಸ್ಕೂಟಿನೂ ಅಲ್ಲ. ಗೈಸ್, ಕುಂದಾಪುರಿಂದ ಉಡುಪಿ ರೋಡಲ್ಲಿ ಮರವಂತೆ ಬೀಚ್, ದ ಮೋಸ್ಟ್ ಫೇಮಸ್ ಸೀನಿಕ್ ರೋಡ್ ಆಫ್ ಕರ್ನಾಟಕ. ಅದು ಮರವಂತೆ ಬೀಚಿಗೆ ಬಂದು ನೋಡೋಣ ಬನ್ನಿ. ಈ ಚೇತನ್ ಬ್ಯಾಗ್ ಕಾಣ್ತಿರೋದ ಫುಲ್ ಗಾಯ್ಸ್, ಫುಲ್ ಟಯರ್ಡ್ ಆಗಿವಿ. ಒಂದು ಬ್ರೇಕ್ ತೊಗೊಂಡು ಒಂದು ಚಾ ಕುಡ್ಕೊಂಡು ಹೋಗೋಣ. ನನ್ನ ಹೆಗಲ್ ಭಾಳ ನೋವಾಗುತ್ತೆ, ಹಂಗೆ ಓಡ್ಸಾಕತ್ತೀನಿ ಗಾಡಿ. ಆದ್ರೂ ಓಕೆ, ಅಭ್ಯಾಸ ಆಗೈತಲ್ಲ, ನಡೀತೈತೆ. ಇಲ್ಲಿ ಮೇಲೆ ಇಲ್ಲಿ ಕಲ್ಲಿದಾವಲ್ಲ, ಮೇಲೆ ಹೋಗಿ ಬರೋಣ ಬನ್ನಿ. ಓಕೆ, ಗುಡ್, ಸೂಪರ್ ಗಾಯ್ಸ್. ನಿಜ ನೋಡಿ ಎಷ್ಟು ಸೀನಿಕ್ ಇದೆ ರೋಡ್. ಫೋಟೋ ತೆಗೆದಕ್ಕೆ ಇಟ್ಕೊಳ್ಳಿ ಚಾರ್ಜಿಂಗ್. ಸೂಪರ್ ಗಾಯ್ಸ್. ಇಲ್ಲಿ ಸನ್ಸೆಟ್ಗೋಸ್ಕರ ಕಾಯಕ್ಕಾಗಲ್ಲ, ಬಟ್ ಚೆನ್ನಾಗಿದೆ ರೋಡ್. ಮರವಂತೆ ಸೂಪರ್ ಗಾಯ್ಸ್, ಸೂಪರ್. ಚಸ್ಮಾ ಕೊಡ್ಲೆ. ಸೀಶೋರ್ ಅಲ್ಲಿ ನೋಡ್ಬೋದು. ಹಂಗೆ ಕಲ್ಲುಗಳು ಹಂಗೆ ಇರ್ತಾವೆ ಅಲ್ಲಿದಾವಲ್ಲ, ಆ ಥರ ಕಲ್ಲುಗಳು ಹಂಗೆ ಇದಾವೆ. ಬಿಡಲ್ಲ ಕಾಲಲ್ಲಿ ತಗೋಣ ಮಾಡ. ಸೊ ಗೈಸ್, ಈಗ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ಫುಲ್ಲು ಡೆಡ್ ಆಗೋಗಿತ್ತು. ಅಣ್ಣಂದು ಮೈಕಿಂದ ಚಾರ್ಜರ್ ಫೋನ್ ಕೇಳ್ಕೊತಾ ಇದ್ದೀನಿ. ಮೈಕ್ ತೋರ್ಸೋದ್ರಾಗ ಮೈಕ್ ಇದೆ ಗೈಸ್, ಚಾರ್ಜಿಂಗ್ ಆಗತ್ತಾ? ಸತ್ಯ ಹೋಯ್ತು ಮತ್ತೆ. ಅಯ್ಯೋ ಗಾಯ್ಸ್, ಹೋಯ್ತು, ಏನು ಮಾಡಕ್ಕೆ ಬರಲ್ಲ. ಈಗ ನನ್ನ ಫೋನ್ ಅಷ್ಟೇ ಚಾರ್ಜಿಂಗ್ ಐತೆ, ಇನ್ನು ಅದ್ರಾಗೂ 5% ಐತೆ. ಅದ್ರಾಗ ಕ್ಯಾಮ್ರಾ ವಿಡಿಯೋ ಮಾಡಕತ್ತೀನಿ. ಹಂಗೆ ನೋಡ್ರಿ ಗೈಸ್, ವ್ಲಾಗರ್ಸ್ ಲೈಫು. ಚಾರ್ಜಿಂಗ್ ಎಲ್ಲ ಮಸ್ತ್ ಮೂಮೆಂಟ್ ಇರ್ತಾವೆ, ಬಟ್ ಚಾರ್ಜಿಂಗ್ ಇರಲ್ಲ ಮೊಬೈಲಾಗ ಒಂದೊಂದ್ಸತ್ತೆ. ಭಾಳ ಮನ್ಸಿಗೆ ಬೇಜಾರಾಗತ್ತೆ, ಆದರೆ ಏನು ಮಾಡೋಕ್ಕಾಗಲ್ಲ. ವ್ಯೂನು ಎಷ್ಟು ಚೆನ್ನಾಗಿ ಫೋಟೋ ಬರ್ತಿತ್ತಂದ್ರೆ ಮೈಯೆಲ್ಲ ನಿಜ ಗೈಸ್, ಏನು ಮಾಡೋಕ್ಕೆ ಬರಲ್ಲ. ಅಟ್ಟು
ಗಾಯ್ಸ್ ಈಗ ಮಂಗಳೂರಿಗೆ ಬಂದಿವಿ. ಬೈಕಲ್ಲಿ ಪೆಟ್ರೋಲ್ ಇಲ್ಲ, ಪೈಸಾನು ಇಲ್ಲ ನಮ್ಮ ಹತ್ರ. ಅಯ್ಯೋ, ಈಗ ದೊಡ್ಡ ಚಾಲೆಂಜ್ ಆಗಿದೆ ಈಗ ಹೋಗೋದೆ ನಮ್ಗೆ. ಇನ್ನು 14 ಕಿಲೋಮೀಟರ್ಸ್ ಹೋಗ್ಬೇಕು. ಪೆಟ್ರೋಲು ಆಲ್ರೆಡಿ ಹೋಗಿದೆ, ಖತಮ್ ಹೋಗಯ್ಯ. ಮಿಸ್ನಾಗ ಹೊಂಟಿವಿ ಈಗ. ಇಬ್ರು ಬರ್ಬಾದ್ ಹಾಕಿವಿ. ನಿಜವಾಗ್ಲೂ ಇವತ್ತು ಬರೋದ ಫಸ್ಟ್ ಟೈಮ್. ಲಾಂಗ್ ಜರ್ನಿ ಮಾಡಿದ್ವಿ, ಇವತ್ತೇ ಫಸ್ಟ್ ಟೈಮು. ಅದಕ್ಕೆ ಹಿಂಗ ಆಗಕತ್ತದ. We took a very dangerous step. ನೋಡುವ ಎಷ್ಟು ಬೇಗ ಆಗುತ್ತೆ, ಎಷ್ಟು ದೂರ ಟ್ರಾವೆಲ್ ಮಾಡ್ಬೋದು. ನಮ್ಮ ಪಿ ಜಿಗೆ ಹೋದ್ರೆ ಸಾಕಾಗ್ತದೆ. ಅಲ್ಲಿಂದ ಎಲ್ಲಾರು ಅರೇಂಜ್ ಮಾಡ್ಬೇಕು. ನಮ್ಮ ಪಿ ಜಿಗೆ ಹೋಗಿ ಸಿಗುವ.